ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇಂದು ನಡೆದಿರ್ತಕ್ಕಂಥ SSLC ಗಣಿತದಲ್ಲಿ ನಡೆದಿರ್ತಕ್ಕಂಥ ಮೇ ಜೂನ್ ಪರೀಕ್ಷೆ 2ರ ಕೀ ಉತ್ತರಗಳನ್ನು ನೋಡೋಣ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಅನಿಸಿತು. ಯಾಕಂದರೆ ನಾವು ನಿನ್ನೆ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದೀವಿ. ಸೊ ಅಲ್ಲಿಂದ ಭಾಳಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ, ಅವುಗಳೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಾಳೆ ನಡೀತಕ್ಕಂಥ ಇಂಗ್ಲೀಷ್ ಆಗಿರ್ಬೋದು, ನೆಕ್ಸ್ಟ್ ಇರ್ತಕ್ಕಂಥ SS, ಸೈನ್ಸು, ಹಿಂದಿಗಾಗಿ ಕೂಡ ನಾವು ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ, ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ವಿಡಿಯೋಗಳು ಸಿಗ್ತವೆ. ಓಕೆ, ಸೊ ಇದೇ ತನಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳು ಸುಮಾರು ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡಿ, ಖಂಡಿತವಾಗಿ ನೀವು ಪಾಸ್ ಆಗ್ತೀರಿ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 27/5/2025 ಗಣಿತ ವಿಷಯದ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆನಾ? ಎಸ್, ನೀವುಗಳು ಕೂಡ ಎಕ್ಸೈಟ್ ಆಗಿದ್ದೀರಿ. ಸೊ ನಮಗೂ ಕೂಡ ಎಕ್ಸೈಟ್ ಇದೆ. ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಪೂರ್ಣವಾಗಿ ಬರಿಬೇಕು. ಮೊದಲ ಪ್ರಶ್ನೆ ಹೊಸ ಪ್ರಶ್ನೆ ಇದೆ ಇದು. ಸೊ ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಕೇಳಿರಲಿಲ್ಲ. ಏನು ಕೇಳಿದ್ದಾರೆ ನೋಡಿ. AN, SN ಮತ್ತು SN-1ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ nನೇ ಪದ, ಮೊದಲ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ಆಗಿದ್ದರೆ ಇವುಗಳ ನಡುವಿನ ಸರಿಯಾದ ಸಂಬಂಧ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಬಿ ಯಾರೆಲ್ಲ ಬರೆದಿದ್ದೀರಿ ಅದು ಸರಿಯಾದ ಉತ್ತರ ಬರ್ತದೆ. ಏನಪ್ಪ ಅಂದರೆ AN = SN-SN-1 ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಎಷ್ಟಾಗಿರ್ತದೆ? ಸೊ ಆಲ್ರೆಡಿ ಇದು ರಿಪೀಟೆಡ್ ಕ್ವಶನ್. A 30 ಡಿಗ್ರಿ, B 60 ಡಿಗ್ರಿ, C 90 ಡಿಗ್ರಿ, D 180 ಡಿಗ್ರಿ, ಆಪ್ಷನ್ ಸಿ 90 ಡಿಗ್ರಿ ಅಂತ ಯಾರೆಲ್ಲ ಬರೆದಿದ್ದೀರಿ. ಸೊ ನಿಮ್ಮ ಆನ್ಸರ್ ಏನದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಉತ್ತರ. ಮೂರನೇ ಪ್ರಶ್ನೆ. ಎಸ್, ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಹೇಗಾಗಿರ್ತವೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಯಾವುದೇ ಪರಿಹಾರವನ್ನು ಹೊಂದಿಲ್ಲ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೇಗಿರ್ತವೆ ಅಂತ ಕೇಳಿದ್ದಾರೆ. ಸೊ ನೋಡಿದ್ರೇ ಗೊತ್ತಾಗ್ತದೆ. ಆಪ್ಷನ್ ಎ ಸಮಾಂತರವಾಗಿರ್ತವೆ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದೆ ಹೋಗ್ತೀನಿ. 4ನೇ ಪ್ರಶ್ನೆ. ಎಸ್, ಉದ್ದ L ಮಾನ ಇದೆ, ಅಗಲ B ಮಾನ ಇದೆ, ಎತ್ತರ H ಮಾನ ಇದೆ. ಹಾಗಾದರೆ ಆಯತ ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನಾಗಿರ್ತದೆ? ಸೊ ಎಕ್ಸಾಕ್ಟ್ಲಿ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ LBH ಘನಮಾನಗಳು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸೊ ರೈಟ್ ಆನ್ಸರ್ ಆಗ್ತದೆ. LBH ಘನಮಾನಗಳು ಅಂತಕ್ಕಂಥದ್ದು 4ನೇ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ. ಎಸ್, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಅದರಲ್ಲಿ ಒಂದು ಘಟನೆಯ ಸಂಭವನೀಯತೆ ಅಂತ ಕೇಳಿದ್ದಾರೆ. ಸೊ A 1/5, B 1.5, C 5/2, D -5 ಅಂತ ಇದೆ. 5ನೇ ಉತ್ತರ ಆಯ್ಕೆ A 1/5 ಅನ್ನೋದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅನ್ನೋದನ್ನು ನಾವೇನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು. ಮುಂದಿನ ಪ್ರಶ್ನೆ 6. ಎಸ್, ಸೊ ಇದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಬೆಲೆಗಳನ್ನು ಕೇಳಿದರು. ಸೊ ಬೆಲೆ ಗೊತ್ತಿದೆ. ಡಿ ಆಪ್ಷನ್ 1 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಸೊ D 1 ಅಂತಕ್ಕಂಥದ್ದು ಇವೆರಡರ ಒಂದು ಬೆಲೆ ಇತ್ತು. 7ನೇ ಪ್ರಶ್ನೆ. ಎಸ್, ಚಿತ್ರದಲ್ಲಿ DE ಸಮಾಂತರ BC ಇದೆ. AD 2 ಸೆಂಟಿಮೀಟರ್, AE 1 ಸೆಂಟಿಮೀಟರ್ ಮತ್ತು BD 6 ಸೆಂಟಿಮೀಟರ್ ಆದರೆ ಈ ECಯ ಅಳತೆಯನ್ನು ಕೇಳಿದ್ದಾರೆ. ಎಷ್ಟಾಗ್ತದೆ EC ಅಳತೆ ಅಂತ ಕೇಳಿದರೆ 7ರಲ್ಲಿ ಆಪ್ಷನ್ ಬಿ 3 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಯಾರೆಲ್ಲ ಆಪ್ಷನ್ ಬಿ 3 ಸೆಂಟಿಮೀಟರ್ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 8ನೇ ಪ್ರಶ್ನೆ. ಒಂದು ದತ್ತಾಂಶದ ಸರಾಸರಿ ಬಹುಲಕಗಳು ಕ್ರಮವಾಗಿ 7.5, 6 ಆಗಿದ್ರೆ ದತ್ತಾಂಶದ ಮಧ್ಯಾಂಕ ಎಷ್ಟಾಗಿರ್ತದೆ? ಸ್ವಲ್ಪ ಹೊಸ ಪ್ರಶ್ನೆ ಇದೆ. ಸೊ ಆಪ್ಷನ್ ಸಿ 7 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಗೊತ್ತಾಗ್ತದೆ. ಸೊ ಇದರ ಸಂಬಂಧವನ್ನು ನಿಮಗೆ ಗೊತ್ತಾಗಿತ್ತಂದ್ರೆ ಅದರ ಉತ್ತರವನ್ನು ನೀವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂದರೆ ಫ್ರೆಂಡ್ಸ್ ಬರಿಬೋದು. ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು ಫ್ರೆಂಡ್ಸ್. ಇನ್ನು 9ನೇ ಪ್ರಶ್ನೆಗೆ ಬರ್ತೀನಿ. ಸೊ 9ನೇ ಪ್ರಶ್ನೆಗೆ ಏನದಪ್ಪ ಅಂದ್ರೆ 5 ಮತ್ತು 7ರ ಲಸವನ್ನು ಬರೀರಿ ಅಂತ ಕೇಳಿದರು. ಭಾಳ ಈಸಿ ಗುರುತಿಸೋದಿತ್ತು. ನಿನ್ನೆನೂ ಕೂಡ ಇದು ಲೆಕ್ಕ ಬಿಡಿಸಿದ್ದೀವಿ. 5 7 35. ಸೊ ಯಾರೆಲ್ಲ 35 ಅಂತಕ್ಕಂಥ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ 35 ಈಸ್ ದ ರೈಟ್ ಆನ್ಸರ್. 5 7 35. 10ನೇ ಪ್ರಶ್ನೆ. ಎಸ್, AX² + BX + C = 0, A ಈಸ್ ನಾಟ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಸೂತ್ರ ಗೊತ್ತಿದೆ ಫ್ರೆಂಡ್ಸ್. ಸೊ ನಾನು ಬರಿತಾ ಹೋಗ್ತೀನಿ ನೋಡಿ. ಸೊ ಹೇಳ್ತೀನಿ. X = -b ± √b² - AC, √b² - 4AC
ಡಿವೈಡೆಡ್ ಬೈ 2a ಡಿವೈಡೆಡ್ ಬೈ 2a. ಸೊ ಇದು ಏನಾಗ್ತದಪ್ಪ ಅಂದ್ರೆ ವರ್ಗ ಸಮೀಕರಣದ ಮೂಲಗಳ ಉತ್ತರ ಬರ್ತದೆ. ಇನ್ನು 11ನೇ ಪ್ರಶ್ನೆ ಏನು ಕೇಳಿದರು, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರದ ಕೋನ ಥೀಟಾ ಡಿಗ್ರಿ ಆದ್ರೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀರಿ ಅಂತ ಕೇಳಿದರು. ಸೊ 3πr². ಸೊ ನಿಮಗೆಲ್ಲ ಗೊತ್ತದ 3πr² ಅಂತಕ್ಕಂಥದ್ದು ಅದ್ರ ಏನಾಗ್ತದಪ್ಪ ಅಂದ್ರೆ ಸೂತ್ರ ಬರ್ತದೆ. ಇದ್ರ ಹಿಂದ್ಗಡೆ ನೀವು ಬರಿಬೋದು ಏನಪ್ಪ ಅಂದ್ರೆ TSC ಅಂದರೆ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಅಂತಕ್ಕಂಥದ್ದು 3πr² ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದೆ ಹೋಗ್ತೀನಿ. 12ನೇ ಪ್ರಶ್ನೆ. ಎಸ್ ಏನಿದೆ ನೋಡಿ, ತ್ರಿಜ್ಯ 6 ಬಾಣಗಳಾಗಿರುವ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದು ಇಲ್ಲಿ ಕನ್ಫ್ಯೂಸ್ ಆಗಿದೆ. 11ನೇ ಪ್ರಶ್ನೆ ಉತ್ತರ 12 ಹೇಳಿದ್ದು ನಾನು. 11ನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಥೀಟಾ ಡಿವೈಡೆಡ್ ಬೈ 360 πr² ಅಂತಕ್ಕಂಥದ್ದು ಬರ್ತದೆ. 360 ಇಂಟು πr². ಇದು ಇಂಟು ಬರಿಬೋದು ಅಥವಾ ಹಾಗೂ ಕೂಡ ಬರಿಬೋದು ಇದು. ಬಟ್ 12ರ ಉತ್ತರ ಏನಪ್ಪ ಅಂತಂದರೆ 3πr² ಇಸ್ ದ ರೈಟ್ ಆನ್ಸರ್. 12ನೇ ಉತ್ತರ 3πr². ಏನಿದೆ ಅದು ನೋಡಿ, ತ್ರಿಜ್ಯ 6 ಮಾನ ಇತ್ತು, ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರು. ಸೊ ದೇರ್ಫೋರ್ 3πr² ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆಗೆ ಬರ್ತೀನಿ. ಮೂಲ ಬಿಂದುವಿನಿಂದ XY P(xy) ಬಿಂದುವಿಗಿರುವ ದೂರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ 13ನೇ ಪ್ರಶ್ನೆ ಬಹಳ ಈಸಿ ಅದ. ಸೊ ನಿನ್ನೇನು ಕೂಡ ನಾವು ಹೇಳಿದ್ದೀವಿ. ಸೊ D = x² plus y² ಇಸ್ ದ ರೈಟ್ ಆನ್ಸರ್. x² plus y² ಇಸ್ ದ ರೈಟ್ ಆನ್ಸರ್. ಇಷ್ಟು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು 14ರಲ್ಲಿ ಎಲ್ಲ ಪ್ರಯೋಗದ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಕೇಳಿದ್ದಾರೆ. ಸೊ ಸಂಭವನೀಯತೆ ಮೊತ್ತ ಎಷ್ಟಾಗ್ತದೆ, 1 ಅಂತಕ್ಕಂಥದ್ದು ಆಗ್ತದೆ. ಸೊ 1 ಯಾರು ಬರೆದಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಓಕೆನಾ. ಸೊ ಡಬಲ್ ಆಗಿದೆ. ಎಸ್ 15ನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ P ಬಿಂದುವಿನಿಂದ O ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 8 ಸೆಂಟಿಮೀಟರ್ ಆಗಿದೆ. ಕೇಂದ್ರದಿಂದ P ಬಿಂದುವಿಗೆ ಇರುವ 10 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ವೃತ್ತದ ತ್ರಿಜ್ಯ ಎಷ್ಟಾಗ್ತದಪ್ಪ ಅಂತಂದ್ರೆ 15ನೇ ಉತ್ತರ 6 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ 6 ಸೆಂಟಿಮೀಟರ್ ಅಂತಕ್ಕಂಥದ್ದು ಇದ್ರದ್ದು ಬರ್ದಿದ್ದೀರಿ, ಸೊ ಅದ್ರದ್ದು ಉತ್ತರ ಏನಾಗ್ತದೆ, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಲಾಸ್ಟ್ 16ರದು 1 ಮಾರ್ಕ್ ಕ್ವಶನ್ಸಲ್ಲಿತ್ತು. ಎಸ್ ಏನಿದೆ ನೋಡಿ, 2x + 3y - p = 0, 4x + 6y - 18 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಪಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಪಿ ವ್ಯಾಲ್ಯೂ ಎಷ್ಟಾಗ್ತದಪ್ಪ ಅಂದ್ರೆ ಸೊ 9 ಅಂತಕ್ಕಂಥದ್ದು ಉತ್ತರ ಬರಬೇಕು. ಯಾರೆಲ್ಲ 9 ಬರೆದಿದ್ದೀರಿ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿದರು. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ನಾವು ನಿಮ್ಗೆ ಹೇಳಿದ್ದೀವಿ ಜೋಡಿ ರೇಖಾತ್ಮಕ ಸಮೀಕರಣಗಳು, ಇಲ್ಲೇ ಎಕ್ಸ್ ಹೋಯ್ತು, ಇದೇ ಎಕ್ಸ್ ಹೋಯ್ತು, ನೋಡಿ ಎಷ್ಟು ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ಕೇಳಿದರು. ಓಕೆನಾ. ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳ ಅಪವರ್ತಿಸುವ ವಿಧಾನಗಳನ್ನು ಕೇಳಿದ್ದಾರೆ. ಮೂಲಗಳ ಸ್ವಭಾವದ ಮೇಲೆ ಪ್ರಶ್ನೆ, ಸಮಾಂತರದಲ್ಲಿ ಪದಗಳ ಮೊತ್ತ ಕೇಳಿದ್ದಾರೆ. ಓಕೆನಾ. SN ಸೂತ್ರ ಹಾಕಿ ಬಿಡಿಸಬೇಕಾಗಿತ್ತು. ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ cot θ ಬೆಲೆಗಳನ್ನು ಕಂಡಿದ್ರು. ನಿನ್ನೆನೂ ಕೂಡ ಈ ಲೆಕ್ಕವನ್ನು ಬಿಡಿಸಿದ್ದೀವಿ. ಸೊ ಅದೇ ಲೆಕ್ಕ ಏನಾಗದಪ್ಪ ಅಂತಂದ್ರೆ ಬಂದದ. ಇನ್ನು ವಿಶೇಷ ಏನಂತಂದ್ರೆ ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ. ಸೊ ನಾನು ಫಸ್ಟ್ 1 ಮಾರ್ಕ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ 2 ಮತ್ತು 3 ಮಾರ್ಕ್ ಕ್ವಶನ್ಸ್ಗಳನ್ನು ನೆಕ್ಸ್ಟಲ್ಲಿ ಕೊಡ್ತೀನಿ. ಬಟ್ ಭಾಳ ಈಸಿ ಇತ್ತು. ಏನು ಅಂದರೆ ಫಸ್ಟ್ ಪೇಪರಲ್ಲಿ ಏನಿತ್ತಲ್ಲ ನಿಮ್ಮದು ಮಾರ್ಚಲ್ಲಿ, ಅದಕ್ಕಿಂತ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದಾಗಿತ್ತು. ಏಕೆಂದರೆ ಥೇಲ್ಸನ ಪ್ರಮೇಯ 5ಕ್ಕೆ ಕೇಳಿದ್ರು. ವೃತ್ತದ ಮೇಲೆ ಹೇಳಿದ್ದೀವಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದ ಸಮ, ಅದೇ ಬಂದಿದೆ. ಸೊ ಇದು ಟ್ರಿಗ್ನೋಮೆಟ್ರಿನೂ ಕೂಡ ಭಾಳ ಈಸಿಯಾಗಿರ್ತಕ್ಕಂಥ ಸೊಲ್ಯೂಷನನ್ನು ಕೇಳಿದರು. ಸರಾಸರಿ ಕೇಳಿದ್ದಾರೆ. ಸೊ ಎಷ್ಟು ಈಸಿ ಇದೆ ನೋಡಿ ಸರಾಸರಿ. ಓಕೆನಾ. ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.